ಇನ್ನು ಸಿಎಂ ಮನೆಯಿಂದನೇ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆಯಾ? ನವೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ, ಸರ್ಕಾರ ಬೀಳುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯನವರ ಕುತಂತ್ರದ ಟ್ರಯಲ್ ಇದು ಅಂತ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಮನೆಯಿಂದಾನೇ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ, ಇದು ಬರೀ ಟ್ರೈಲರ್, ಪಿಕ್ಚರ್ ಇನ್ನು ಮುಂದೆ ಇದೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಸಿಎಂ ಮನೆಯಲ್ಲಿನ ತೀರ್ಮಾನವನ್ನು ಯತೀಂದ್ರ ಹೇಳಿದ್ದಾರೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್, ಪಾಪ ಅವ್ರ ಗತಿ ಏನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಪಾಪ ಡಿ ಕೆ ಶಿವಕುಮಾರ್, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ನಾನು ಅಂತ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ಈ ಒಂದು ಮಾತನ್ನು ಹೇಳಿರುವಂಥದ್ದು. ಅಂದರೆ ಕುಟುಕಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮನೆಯಿಂದನೇ ಈ ಒಂದು ಟ್ರೈಲರ್ ಬಿಡುಗಡೆ ಆಗಿದೆ ಅಂತ. ನಾನ್ ನವೆಂಬರ್ ಕ್ರಾಂತಿ ಅಂತ ಹೇಳಿದಾಗ ಅದನ್ನೇನ್ ಹೇಳಿದ್ರು, ಬುರುಡೆ ಬಿಜೆಪಿ ಅವರೆಲ್ಲ ಬುರುಡೆ ಬಿಡ್ತಾರೆ ಅಂದ್ರು. ಈಗ ಯತೀಂದ್ರ ಹೇಳಿದಾಗ ಕರೆಕ್ಟ್, ನಿಮ್ಗೆ ಕಾಂಗ್ರೆಸ್ ಅವರಿಗೆ ಯತೀಂದ್ರ ಹೇಳಿದ್ದು ಕರೆಕ್ಟ್. ಯಾರ್ಯಾರು ಹೇಳಿದಾರೋ ಅವರೆಲ್ಲ ಬೋರ್ಡ್ ಇಂದ ಓಡಿಸಿದ್ದೀರ. ಈಗ ಯತೀಂದ್ರ ಹೇಳಿರೋದು ಡಿ ಕೆ ಶಿವಕುಮಾರ್ಗೆ ಪಂಗನಾಮ ಅನ್ನೋದು ಪಕ್ಕ ಇದ್ದಾರೆ. ಡಿ ಕೆ ಶಿವಕುಮಾರ್ಗೆ ಯಾವ ನಾಮ ಇಡಬೇಕು ಅಂತ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ದಿನ ಇದ್ರೆ ಅವ್ರೇನು ರಸ್ತೆ ಗುಂಡಿ ಬೀಚಕ್ಕೆ ಎಲ್ಲೂ ಬೆಂಗಳೂರಲ್ಲಿ ಬರ್ತಾ ಇಲ್ಲ. ಅವರು ಪೂರ್ತಿ ಟೆಂಪಲ್ ನಾಮ, 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೇಳಿ ಮಾಡಿಸಿರೋದೆ, ಅದು ಬೆಳಗಾವಿಗೆ ಹೋಗಿ ಅವ್ರ ಮನೆಯಲ್ಲೇ ಹೇಳಿದ್ದಾರೆ ಅಂತ ಹೇಳ್ತಾರೆ. ಇದು ಪಕ್ಕ ನಾಮ ಹಾಕೋದು ಪಕ್ಕ. ಕಾಂಗ್ರೆಸ್ ಒಂಥರ ಒಡೆದ ಮನೆ. ನನಗನ್ಸ್ತತೆ ಈ ಸರ್ಕಾರ ಜನನು ತೊಲಗೋಗ್ಲಿ ಅಂತ ಇದ್ದಾರೆ. ಈ ಸರ್ಕಾರ ನವೆಂಬರ್ ಡಿಸೆಂಬರ್ ಅಲ್ಲಿ ಹಾಳಾಗಿ ಹೋಗ್ಲಿ ಅಂತ ಜನ ತೀರ್ಮಾನ ಮಾಡ್ತಾರೆ. ಕಾಂಗ್ರೆಸ್ ಅದಕ್ಕೆ ಪುಷ್ಟಿ ಕೊಡೋದಕ್ಕೆ ಈ ಬೆಳವಣಿಗೆ ಆಗ್ತಾ ಇದೆ. ನಾನ್ ನವೆಂಬರ್